ಹಾಯ್ ಹೆಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್ ಒನ್ಸ್ ಅಗೇನ್. ಸ್ನೇಹಿತರೆ, ನೀವು ನಾಳೆ ಅರ್ಥಶಾಸ್ತ್ರ ವಿಷಯದ ಕುರಿತು ಪರೀಕ್ಷೆನ ಬರಲಿದ್ದು ಎಲ್ಲರೂ ಕೂಡ ಭರ್ಜರಿಯಾಗಿ ತಯಾರಿ ಮಾಡ್ತಾ ಇದ್ದೀರಿ ಅಂತ ನಾವು ಭಾವಿಸ್ತೀವಿ. ಒಂದು 5 ಮಾರ್ಕ್ಸಿನ ಕಡ್ಡಾಯವಾಗಿ ಕಂಪಲ್ಸರಿ 99.99% ಇದೇ ಕ್ವಶನ್ ಬರುವಂಥ ಚಾನ್ಸ್ ಜಾಸ್ತಿ ಅದ. ಅಂಥ ಕ್ವಶನ್ ಯಾವುದು ಅಂತೇಳಿ ನಾವು ನೋಡುವಂಥ ಕೆಲಸವನ್ನು ಮಾಡೋಣ. ಸೆಕ್ಷನ್ ಇನಲ್ಲಿ ಬರುವಂತಹ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಅಥವಾ ಪ್ರೊಜೆಕ್ಟ್ ಓರಿಯೆಂಟೆಡ್ ಕ್ವಶನ್ ಅಂತ ಕರಿತೀವಿ. ಪ್ರಯೋಗ ಆಧಾರಿತ ಪ್ರಶ್ನೆ ನಿಮ್ಮ ಮುಂದೆ ಅದ. 2023 ಆನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ 2022. ಸೊ ಹಾಗಾಗಿ ಅಂತಹ ಒಂದು ಕ್ವಶನ್ ಪೇಪರ್ನಲ್ಲಿ ಬಂದಿರುವಂಥ ಒಂದು ಕ್ವಶನ್ ಅನ್ನು ಮುಂದೆ ತೊಗೊಂಡ್ಬರ್ತಾ ಇದ್ದೀನಿ. ಇದಕ್ಕೆ ಉತ್ತರಗಳನ್ನು ಯಾವ ರೀತಿ ಬರೀಬೇಕು, 5 ಪಾಯಿಂಟ್ಸನ್ನು ಕೊಟ್ಟಿರ್ತಾರೆ, 5 ಆನ್ಸರ್ಸನ್ನು ಯಾವ ರೀತಿ ಬರೀಬೇಕು ಅಂತೇಳಿ ಕನ್ನಡ ಮೀಡಿಯಂದಲ್ಲದ ಇದೇ ವಿಡಿಯೋದಲ್ಲಿ ಕನ್ನಡ ಮೀಡಿಯಂ ಆದ ನಂತರ ಇಂಗ್ಲೀಷ್ ಮೀಡಿಯಮನ್ನು ಕೂಡ ನಾವು ಮುಂದೆ ತೊಗೊಂಬರ್ತೀವಿ. ಓಕೆ, ಒಬ್ಬ ಅನುಭೋಗಿಯು 2 ಸರಕುಗಳನ್ನು ಅನುಭೋಗಿಸಲು ಬಯಸುತ್ತಾಳೆ. ಒಬ್ಬ ಅನುಭೋಗಿ ಎಷ್ಟು 2 ಸರಕುಗಳನ್ನು ಅನುಭೋಗಿಸ್ತಾ ಇದ್ದಾಳೆ. ಒಂದು ಬಾಳೆಹಣ್ಣಿನ ಬೆಲೆ 5 ರೂಪಾಯಿ ಮತ್ತು ಮಾವಿನ ಹಣ್ಣಿನ ಬೆಲೆ 10 ರೂಪಾಯಿ. ಒಂದು ಬಾಳೆಹಣ್ಣು ಮತ್ತೊಂದು ಮಾವಿನ ಹಣ್ಣು. ಬಾಳೆಹಣ್ಣಿನ ಬೆಲೆ 5 ರೂಪಾಯಿ ಆಗಿರ್ತದೆ, ಮಾವಿನ ಹಣ್ಣಿನ ಬೆಲೆ 10 ರೂಪಾಯಿ ಆಗಿರ್ತದೆ. ಅನುಭೋಗಿಯ ಆದಾಯ 40. ಒಟ್ಟು ಆದಾಯ ಎಷ್ಟಪ್ಪ ಅಂದರೆ ಅನುಭೋಗಿಯ ಆದಾಯ ಒಟ್ಟು 40 ರೂಪಾಯಿ ಆಗಿರ್ತದೆ. ಸೊ ಈಗ ಆಪ್ಷನ್ ಎ ಅಂದರೆ ಫಸ್ಟ್ ಕ್ವಶನ್ ಏನು ಕೇಳ್ತಾ ಇದ್ದಾರೆ ಅಂದರೆ, ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಬಾಳೆಹಣ್ಣನ್ನು ಅನುಭೋಗಿಸಬಹುದು? ಇಲ್ಲಿ ಏನು ಕೇಳಾಕತ್ತ ನಾವು, ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿದರೆ ಎಷ್ಟು ಬಾಳೆಹಣ್ಣು ಅನುಭೋಗಿಸಬಹುದು, ಎಷ್ಟು ಬಾಳೆಹಣ್ಣನ್ನು ತಿನ್ನಬಹುದು, ಖರೀದಿ ಮಾಡಬಹುದು ಅಂತ. ಅನುಭೋಗಿಯ ಒಟ್ಟು ಆದಾಯ 40. ಸೊ 40 ಅಂತ ಬರಿತೀನಿ, ಕರೆಕ್ಟಾ? ಸೊ ಎಷ್ಟು ಪ್ರಮಾಣದ ಬಾಳೆಹಣ್ಣು ಅಂದರೆ ಒಂದು ಬಾಳೆಹಣ್ಣಿನ ಬೆಲೆ 5. ಸೊ 40 / 5 ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಬೋದು ನೀವು. ಎಷ್ಟಾಗ್ತದೆ? 8. ಸೊ ಇಲ್ಲಿ ಆನ್ಸರ್ ಏನು ಬರೀಬೇಕು, ಈ ರೀತಿ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ಬೇಕು ನೀವು. ಆನ್ಸರ್ ಎ ಅಂತ ಬರೀರಿ. 40 / 5 ಒಟ್ಟು ಆದಾಯ 40, ಒಂದು ಬಾಳೆಹಣ್ಣಿನ ಬೆಲೆ 5. ಸೊ 40 / 5 ಎಷ್ಟು ಬಾಳೆಹಣ್ಣನ್ನು ಕನ್ಸ್ಯೂಮ್ ಮಾಡ್ಬೋದು? 8. ಸೊ ಇಲ್ಲಿ ಏನು ಬರೀಬೇಕು, ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿದಾಗ 8 ಬಾಳೆಹಣ್ಣನ್ನು ಅನುಭೋಗಿಸಬಹುದು. ಈ ರೀತಿ ಬರಿಬೇಕು. ಬರೀ ಇಷ್ಟ ಬರಿಬೇಡ್ರಿ, ಪೂರ್ತಿ ಕ್ಲಿಯರಾಗಿ ಬರಿಬೇಕು. ನೆಕ್ಸ್ಟ್ ಬಿ, ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಮಾವಿನ ಹಣ್ಣನ್ನು ಅನುಭೋಗಿಸಬಹುದು? ಸೇಮ್, ಇಲ್ಲಿ ಬಾಳೆಹಣ್ಣಿನ ಬಗ್ಗೆ ಕೇಳಾಕತ್ತಾರೋ, ಇಲ್ಲಿ ಮಾವಿನ ಹಣ್ಣಿನ ಬಗ್ಗೆ ಕೇಳಾಕತ್ತಾರೆ. ಸೊ ಒಟ್ಟು ಆದಾಯ 40. ಮಾವಿನ ಹಣ್ಣಿನ ಬೆಲೆ ಎಷ್ಟಪ್ಪ ಅಂದರೆ 10. ಸೊ 40 / 10 ಎಷ್ಟಾಗ್ತದೆ? 4 ಆಗ್ತದೆ. ಸೊ ಇಲ್ಲಿ ಆನ್ಸರ್ ಹೆಂಗೆ ಬರೀಬೇಕು ನೀವು, ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ 4 ಮಾವಿನ ಹಣ್ಣನ್ನು ಅನುಭೋಗಿಸಬಹುದು. ಎಷ್ಟು? 4. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನಂಬರ್ ಸಿ, ಬಜೆಟ್ ರೇಖೆಯು ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆಯೇ ಅಂತ ಕೇಳಾಕತ್ತಾರೆ. 2 ಆಪ್ಷನ್ಸ್ ಕೊಡಾಕತ್ತಾರೆ ಅವರು. ಬಜೆಟ್ ರೇಖೆ ಏನಿರ್ತದಲ್ಲ, ಆ ಬಜೆಟ್ ರೇಖೆ ಇಳಿಜಾರು ಕೆಳಮುಖವಾಗಿರ್ತದನೋ ಅಥವಾ ಮೇಲ್ಮುಖವಾಗಿರ್ತದನೋ ಅಂತೇಳಿ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ ಇಳಿಜಾರು ಕೆಳಮುಖ. ಬಿಕಾಸ್ ಬಜೆಟ್ ನೀವು ಖರ್ಚು ಮಾಡಿದಂಗೆ ಏನಾಗ್ತದೆ, ಬಜೆಟ್ ಕಡಿಮೆ ಹಾಕುವಂತ ಬರ್ತದೆ. ಹಾಗಾಗಿ ರೇಖೆಯು ಇಳಿಜಾರು ಕೆಳಮುಖವಾಗಿರ್ತದೆ. ಆನ್ಸರ್ ಏನು ಬರೀಬೇಕಿಲ್ಲಿ, ಹೆಂಗೆ ಬರೀಬೇಕಪ್ಪ ಅಂದರೆ ಬಜೆಟ್ ರೇಖೆಯು ಇಳಿಜಾರು ಕೆಳಮುಖವಾಗಿರುತ್ತದೆ. ಕ್ವಶನ್ದಾಗ ಆನ್ಸರ್ ಅದ. ಈ ರೀತಿ ಸಿಸ್ಟಮೆಟಿಕ್ ಬರೀಬೇಕ್ರಿ. ಬರೀ ಪಾಯಿಂಟ್ಸ್ ಅಷ್ಟು, ವರ್ಡ್ಸ್ ಅಷ್ಟು ಬರಿಬೇಡ್ರಿ, ಪೂರ್ತಿ ಸೆಂಟೆನ್ಸನ್ನು ಬರೀರಿ. ಅದಾದ ನಂತರ ಡಿ, ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮನಾಗಿರುತ್ತವೆಯೇ ಅಥವಾ ಇಲ್ಲವೇ? ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿ ಆದಾಯಕ್ಕೆ ಸಮನಾಗಿರುತ್ತವೋ ಅಥವಾ ಇಲ್ಲವೋ ಅಂತ ಕೇಳತ್ತಾರೆ. ಏನು ಬರೀಬೇಕು? ಹೌದು ಅಂತ ಬರೀಬೇಕು. ಹೌದು ಅಂತ ಬರೀಬೇಕು. ಹೌದು, ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮನಾಗಿರುತ್ತವೆ ಅಂತ ಬರೀಬೇಕು. ನೆಕ್ಸ್ಟ್, ಒಂದು ಬಾಳೆಹಣ್ಣನ್ನು ಹೆಚ್ಚುವರಿಯಾಗಿ ಪಡೆಯಲು ಮಾವಿನ ಹಣ್ಣನ್ನು ಬಿಟ್ಟು ಕೊಡಬೇಕಾಗುತ್ತದೆ. ಇದು ಸರಿಯೇ? ಅಂದರೆ ಅವ್ರು ಇನ್ ಕೇಸ್ ಅವ್ರಿಗೆ ಬಾಳೆಹಣ್ಣು ಇನ್ನೂ ಜಾಸ್ತಿ ತಿನ್ನಬೇಕು, ಇನ್ನೂ ಜಾಸ್ತಿ ಪಡಿಬೇಕು ಅಂತ ಅನ್ನಿಸ್ತಾ ಇದ್ದರೆ ಮಾವಿನ ಹಣ್ಣನ್ನು ಬಿಟ್ಟು ಕೊಡಬೇಕಾ? ಕಾಮನ್ ಸೆನ್ಸ್ ರೀ. ಬಾಳೆಹಣ್ಣು ಜಾಸ್ತಿ ಬೇಕು ಅಂದರೆ 8 ಬಾಳೆಹಣ್ಣು ತಿನ್ಬೋದು ಅವ್ರು ಮ್ಯಾಕ್ಸಿಮಮ್. ಸೊ ಈಗ ಅವ್ರು 9 ಬಾಳೆಹಣ್ಣು 4 ಮಾವಿನ ಹಣ್ಣು ತಿನ್ಬೋದು, 8 ಬಾಳೆಹಣ್ಣು ತಿನ್ಬೋದು. ಒಂದು ವೇಳೆ ಅವ್ರಿಗೆ ಬಾಳೆಹಣ್ಣನ್ನೇ ತಿನ್ನಬೇಕು ಅನಿಸಿದಾಗ ಮಾವಿನ ಹಣ್ಣನ್ನು ಕಡಿಮೆ ಮಾಡಬೇಕು. ಬಿಕಾಸ್ 40 ರೂಪಾಯಿ ಅಷ್ಟು ಅದಾವೆ, 40 ರೂಪಾಯಿದನ್ನು 2 ತಿನ್ಬೋದು. ಬಟ್ ಸ್ಟಿಲ್ ಬಾಳೆಹಣ್ಣು ಜಾಸ್ತಿ ಬೇಕಂದಾಗ ಮಾವಿನ ಹಣ್ಣನ್ನು ಬಿಟ್ಟು ಕೊಡಬೇಕು. ಸೊ ಇಲ್ಲಿ ಆನ್ಸರ್ ಏನಾಗ್ತದೆ? ಹೌದು. ಇದು ಸರಿಯೇ ಅಂತ ಕೇಳಾಕತ್ತಾರೆ. ಇದು ಸರಿ ಅಂತ ಬರೀಬೇಕು. ಇದು ಸರಿ, ಫುಲ್ ಸ್ಟಾಪ್. ಒಂದು ಬಾಳೆಹಣ್ಣನ್ನು ಹೆಚ್ಚುವರಿಯಾಗಿ ಪಡೆಯಲು ಏನು ಮಾಡಬೇಕು? ಅನುಭೋಗಿಯು ಮಾವಿನ ಹಣ್ಣನ್ನು ಬಿಟ್ಟು ಕೊಡಬೇಕಾಗುತ್ತದೆ.
ಇದು ಸರಿ ಅಂತ ಬರೆದು ಫುಲ್ ಸ್ಟಾಪ್ ಹಾಕ್ರಿ. ಒಂದು ಬಾಳೆಹಣ್ಣನ್ನು ಹೆಚ್ಚುವರಿಯಾಗಿ ಪಡೆಯಲು ಮಾವಿನ ಹಣ್ಣನ್ನು ಬಿಟ್ಟು ಕೊಡಬೇಕಾಗುತ್ತದೆ ಅಂತೇಳಿ ಈ ರೀತಿ ನೀವು ಆನ್ಸರನ್ನು ಬರೀಬೇಕು. ಸ್ನೇಹಿತರೆ, ಕಡ್ಡಾಯವಾಗಿ ಶತಾಯಗತಾಯವಾಗಿ 4-5 ಮಾರ್ಕ್ಸ್ಗೆ ಬರುವಂಥ ಕ್ವಶನ್ ಇದು. ಒಟ್ಟ ಬಿಡಬೇಡ್ರಿ, 5 ಮಾರ್ಕ್ಸ್ ಕಂಪಲ್ಸರಿ ನಿಮ್ಮ ಜೇಬಿನಲ್ಲಿ ಇದ್ದಂಗೆ ಇದು. ಸೊ ಈ ರೀತಿ ಆನ್ಸರ್ಸನ್ನು ಬರೀಬೇಕು. ಮತ್ತೊಂದು ಹೇಳ್ತೀನಿ ನೋಡ್ರಿ, ಅನುಭೋಗಿಯು ತನ್ನ ಸಂಪೂರ್ಣ ಆದಾಯ ಖರ್ಚು ಮಾಡಿ 8 ಬಾಳೆಹಣ್ಣನ್ನು ಅನುಭವಿಸಬಹುದು. ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ 4 ಮಾವಿನ ಹಣ್ಣನ್ನು ಅನುಭವಿಸಬಹುದು. ಬಜೆಟ್ ರೇಖೆಯು ಇಳಿಜಾರು ಕೆಳಮುಖವಾಗಿರುತ್ತದೆ. ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಆದಾಯಕ್ಕೆ ಸಮನಾಗಿರುತ್ತವೆ. ಇದು ಸರಿ. ಒಂದು ಬಾಳೆಹಣ್ಣನ್ನು ಹೆಚ್ಚುವರಿಯಾಗಿ ಪಡೆಯಲು ಮಾವಿನ ಹಣ್ಣನ್ನು ಬಿಟ್ಟು ಕೊಡಬೇಕಾಗುತ್ತದೆ. ಈ ರೀತಿ ಬರೀಬೇಕು. ಇಸ್ ಇಟ್ ಕ್ಲಿಯರ್? ಸೊ ಕಮಿಂಗ್ ಟು ಇಂಗ್ಲೀಷ್ ಮೀಡಿಯಂ, ಇಲ್ಲಿ ಇಂಗ್ಲೀಷ್ ಮೀಡಿಯಂದಲ್ಲಿ ಕೂಡ ಅದೇ ಸೇಮ್ ಕ್ವಶನ್ ಯಾವ ರೀತಿ ಸಾಲ್ವ್ ಮಾಡಬೇಕು. ಎ ಕನ್ಸ್ಯೂಮರ್ ವಾಂಟ್ಸ್ ಟು ಕನ್ಸ್ಯೂಮ್ 2 goods. The price of banana is ₹5 and the price of mango is ₹10. There is a particular consumer who is trying to consume 2 fruits, that is, one is of banana, another one is mango. The consumer income is ₹40. So banana rupees is 5, mango rupees is 10. Consumer wants to buy consumer has ₹40. Now question here, this is 100% question, purely 100%. They will ask this question. These 5 marks are in your pocket. Don't leave this question at any cost. Okay, how much bananas can she consume if she spends her entire income on that good? How much bananas can she consume if she spends her entire income on that good? On that good andre banana. So what is the total income of consumer? 40. What is the rate of banana? It is ₹5. So 40 divided by 5, you can use calculator. Okay, 40 divided by 5, the answer will be 8. 5 8s are 40. So here the answer is 40. How should you write the answer now? Calculate first. Whenever you write answer A, you should name it as answer A, then do this calculation, go for this calculation. 40 rupees the total income of consumer, 5 rupees the rate of banana. So 40, therefore 40 divided by 5 is equal to 8. The consumer can consume, athwa she can consume 8 bananas if she spends her entire income. Next question number B is also same. How much mangoes? The rate of mango 10. Total income 40. So 40 divided by 10, here it comes to 4. So again you should show the calculation, write it as answer B. Rate of mango 4, rate of mango 10 rupees, total income of consumer 40, therefore 40 divided by 10 equals to 4. See, I will show you the answer here, how to display it. Write it as answer B. So how you should write? A rate of mango. What is the rate of mango? 10 rupees, correct? What is the total income of consumer? Total income of consumer is 40, correct? You should display in this way. Therefore 40 divided by 10, that is equals to 4. So make a box. So if she spends her entire income, she can consume 4 mangoes. Is it clear? You should write the answer in this way. You will get 1 mark fully. Next, coming to question number C, is the slope of budget line downward or upward? They are asking a simple question. Budget line is downward or upward? Here you should write the slope of budget line. The slope of budget line is downward. How you go on consuming, how you go on spending, the budget will be decreasing. That's why it is downward. Is it clear? So box a downward word here. Next, question number D, are the bundles on the budget line equal to the consumer's income or not? The answer is yes. They are asking or not. So answer is yes. The bundles on the budget line are equal to consumer income. You should fully complete the sentence. Just don't write it as yes. Write yes, full stop. The bundle lines on the budget line equal to the consumer's income. Next, coming to E, if you want to have 1 more of banana, you have to give up mangoes. Is it true? If you want to have 1 more of bananas, you have to give up mangoes. Yes, definitely it is true. The answer should be true. If consumer wants to have
more number of bananas, she has to give up mangoes. How you should write it as true, then give full stop. If consumer wants to consume more number of bananas, she has to give up mangoes. You should write it in this way. This is a compulsory question for 5 marks, which comes under your project assignment, project oriented or assignment oriented questions. Very, very important question. So next we have a problem oriented question. I will make this in our next video. So please keep watching Vikas Commerce tutorials, and also please keep supporting us. Your next video session will be of that problem oriented questions in coming under practical oriented question. So thank you for watching. Thank you for being with us.